ಹಾಗೆಯೇ ಡಾಕ್ಟರ್ ಕೇಶವ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಹಾಗೂ ಆರ್ಥಿಕ ತಜ್ಞರು. ಮತ್ತು ಬದಲಾವಣೆಗಳು, $30 ಟ್ರಿಲಿಯನ್ ಆರ್ಥಿಕತೆ ಆಗಬೇಕು 2047ಗೆ ಅನ್ನೋದು ವಿಕಸಿತ ಭಾರತದ ಕಲ್ಪನೆ. ಆಮೇಲೆ 14.9 lakhs ಪರ್ ಕ್ಯಾಪಿಟಾ ಇನ್ಕಮ್ ಇರಬೇಕು ಪ್ರತಿ ಪ್ರಜೆದು ಅನ್ನೋಂಥದ್ದು ಸರ್ಕಾರದ ಒಂದು ಕ್ಲಿಯರ್ ಕಟ್ ಆದಂಥ ಗೋಲ್. ಈಗ ಎಲ್ಲವೂ ಈಗ ಆಗ್ತಾ ಇತ್ತು, ಚೆನ್ನಾಗಿ ಮೂವ್ ಆಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ, ಈ ಟೈಮಲ್ಲಿ ಯಾವಾಗ ಭಾರತ ಎಚ್ಚೆತ್ಕೊಂಡು ನಾನು ಬೆಳೀಬೇಕು ಅಂತ ತೀರ್ಮಾನ ಮಾಡಿದಾಗ ನಿಮಗೆ ಸಿಗ್ತಿರುವಂಥ ಅನ್ಸರ್ಟನಿಟೀಸ್ ನೋಡಿ. ಒಂದು ಕಡೆ ಟ್ಯಾರಿಫು, ಟ್ರಂಪ್ ಏನು ಟ್ಯಾರಿಫ್ ವಿಧಿಸ್ತಾ ಇದ್ದಾರೆ, ಅದು ಎಷ್ಟು ಅನಿಶ್ಚಿತತೆ ಕ್ರಿಯೇಟ್ ಮಾಡಿದೆ ಅಂದರೆ, ಈಗ ಫಸ್ಟು ಬಜೆಟ್ ಪ್ರಿಯಾರಿಟಿ ಏನಾಗುತ್ತೆ ಅಂತಂದರೆ, ನಾವು ಗ್ರೋತ್ನ ಸಸ್ಟೈನ್ ಮಾಡೋಕ್ಕೆ, ನಮ್ಮ ಎಕ್ಸ್ಪೋರ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಮ್ಯಾನುಫ್ಯಾಕ್ಚರರ್ಸ್ಗೆ ಯಾವ ಥರ ಹೆಲ್ಪ್ ಮಾಡಬೇಕು ನಾನು ಅನ್ನೋಂಥದ್ದು ಮೊದಲನೇ ಆದ್ಯತೆ ಆಗಿಬಿಡುತ್ತೆ. ಎರಡನೇದು ನೀವು ಗಮನಿಸಿದ್ರೆ, ಈ ಅನ್ಸರ್ಟನಿಟಿ ಅನ್ನೋಂಥದ್ದು ಎಷ್ಟು ಎಲ್ಲ ಸೆಕ್ಟರ್ಸ್ಗೆ ನುಗ್ಗಿದೆ ಅಂದರೆ, ಬರೀ ಅದು ಎಗೈನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ, ಮುಂಚೆ ಎಲ್ಲ ಇಂಟರ್ನಲ್ ಫ್ಯಾಕ್ಟರ್ಸಿಂದ ನಮ್ಗೆ ಅನ್ಸರ್ಟನಿಟಿ ಬರ್ತಾ ಇತ್ತು. ಈಗ ಅವ್ರ ಕಾರಣಕ್ಕಾಗಿ ನಮ್ಗೆ ಅನ್ಸರ್ಟನಿಟಿ ಬರ್ತಾ ಇದೆ. ಅದನ್ನು ಫೇಸ್ ಮಾಡೋದು ಮೊದಲನೇದು. ಎರಡನೇದೇನು ಅಂತಂದರೆ, ಇಲ್ಲಿನ ನಮ್ಮ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡುವಾಗ ಇವ್ರಿಗೆ ಕೆಲಸ ಇದೆ, ಕೆಲಸ ಮಾಡೋಕ್ಕೆ ಅವ್ರಿಗೆ ಅದಕ್ಕೆ ಬೇಕಾಗುವಂತಹ ಅರ್ಹತೆಗಳಿಲ್ಲ, ಸ್ಕಿಲ್ಸ್ ಇಲ್ಲ. ಈಗ ನಿಮಗೆ ಲಾಸ್ಟ್ ಇಯರ್ದು ವರದಿಯನ್ನು ತಗೊಂಡ್ರೆ ಅದು ಕ್ಲಿಯರಾಗಿ ಹೇಳುತ್ತೆ, 50% ಮಾತ್ರ ಫಿಟ್ ಇದ್ದಾರೆ ಇವರು ಡಿಗ್ರೀಸ್ ಮುಗಿಸ್ಕೊಂಡು ಬಂದಮೇಲೆ ಅನ್ನೋಂಥದ್ದನ್ನು ಕ್ಲಿಯರಾಗಿ ವರದಿ ಹೇಳುತ್ತೆ, ಅಂಕಿಅಂಶ ಹೇಳುತ್ತೆ. ಸೊ ಇನ್ನು 50% ಜನಕ್ಕೆ ನೀವು ಸ್ಕಿಲ್ನ ಇನ್ಕಾರ್ಪೊರೇಟ್ ಮಾಡಬೇಕಲ್ಲ ಗ್ರ್ಯಾಜುಯೇಟ್ಸ್ಗೆ. ಸೊ ಅದಕ್ಕೆ ಯಾವ ಥರದಲ್ಲಿ ಈಗ ನಾವು ಹೇಳ್ತಾನೆ ಇದ್ದೀವಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ, ಅದಕ್ಕೆ ಇದನ್ನು ಪ್ರೋತ್ಸಾಹ ಕೊಡೋದು. ಆಮೇಲೆ ಸುಮಾರು ನಮ್ಮಲ್ಲಿ ಯಾವಾಗ ಡಿಗ್ರಿ ಮುಗಿಸ್ಕೊಂಡು ಬಂದಾಗ ಕಂಪ್ಲೀಟ್ಲಿ ಅವರು ಸ್ಕಿಲ್ಡ್ ಅಂತ ಹೇಳುವಂಥದ್ದು ಯಾವ ಥರ ಇತ್ತ? ಯಾವತ್ತೂ ಇರಲಿಲ್ಲ. ಬಹುತೇಕ ನಮ್ಮ ಎಲ್ಲ ಡಿಗ್ರಿಗಳಲ್ಲಿ ಮಾಡ್ತೀವಿ, ಎಲ್ಲ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸ್ಕೊಂಡು ಬರಲಿ ಅಥವಾ ಇನ್ನು ಯಾವುದೇ ಡಿಗ್ರಿಯಿಂದ ಬಂದಂಥವ್ರು ಕೂಡ ಅವರು ಹೊರಗಡೆ ಬಂದ ನಂತರನೇ ಅವ್ರಿಗೆ ಈಗ ಅದು ಈಗಿನ ಸಮಸ್ಯೆ ಮಾತ್ರನ ಅಲ್ಲಲ್ಲ. ಇದು ಮುಂಚೆ ಏನಾಗಿತ್ತು, ಆ ಥರ ನೀವು ಹೇಳ್ತಿರೋ ಥರ ಆಗ್ತಾ ಇತ್ತು. ಇವಾಗ ಏನು ಮಾಡಿದ್ದಾರೆ, ಪ್ರಯತ್ನ ಏನು ಅಂದರೆ, ನಿಮ್ಮ ಎಜುಕೇಷನ್ ನೀವು ತಗೊಳ್ಳುವಾಗಲೇ ಹ್ಯಾಂಡ್ಸ್ ಆನ್ ತಗೊಳ್ಳಿ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ತೊಗೊಂಡ್ಬಿಟ್ಟು ಬಂದುಬಿಡಿ ಹೊರಗಡೆಗೆ ಬರೋ ಅಷ್ಟೊತ್ತಿಗೆ. ಅಂದರೆ ಯು ವಿಲ್ ಬಿ ರೆಡಿ ಫಾರ್ ದಿ ಮಾರ್ಕೆಟ್. ನಿಮ್ಮ ಡಿಗ್ರಿ ಮುಗಿಸೋ ಅಷ್ಟೊತ್ತಿಗೆ ಬರೀ ಐ ಆಮ್ ರೆಡಿ ವಿತ್ ಮೈ ಡಿಗ್ರಿ ಅಲ್ಲ, ಐ ಆಮ್ ರೆಡಿ ವಿತ್ ದಿ ಸ್ಕಿಲ್ಸ್. ಆ ಥರದೊಂದು ಪ್ರಯತ್ನಗಳು ಮುಂದೆ 3-4 ವರ್ಷದಂತೂ ಸಾಕಷ್ಟು ಆಗಿದೆ. ಆದರೆ ಅದು ಪರಿಣಾಮ ಇನ್ನೂ ಆಗ್ತಾ ಇಲ್ಲ. ಯಾಕೆಂದರೆ ಒಂದು ರೀಸನ್ ಏನು ಅಂದರೆ, ಯುವಕರು ಅದನ್ನು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ. ನೀವು ರಾಜ್ಯದ್ದೇ ಒಂದು ಅಂಕಿಅಂಶ ತೊಗೊಂಡ್ರೆ, ಇವರು ಸ್ಕಾಲರ್ಶಿಪ್ ನಾವು ಇದನ್ನು ಕೊಡ್ತೀವಿ ಅಂತ ಹೇಳುವಾಗ, ನಿಮಗೆ ಗ್ರ್ಯಾಜುಯೇಷನ್ ಆದಮೇಲೆ ಸ್ಕಿಲ್ ಕಲೀರಿ, ನಿಮ್ಗೊಂದು 2,000 ಕೊಡ್ತೀವಿ ಅಂದಾಗ, ಈವನ್ ಅದು ಪರ್ಸೆಂಟೇಜ್ ನೋಡಿ, ಎಷ್ಟು ಜನ ನಮ್ಗೆ ಕೆಲಸ ಸಿಗಬಾರ್ದು ಅಂತಲೇ ಅಲ್ಲಿರ್ತಾರೆ ಅನ್ನೋ ಎನ್ರೋಲ್ಮೆಂಟ್ ಇದೆ ಅಂತ ಒಂದು ಹೇಳಿಕೆ ಕೂಡ ಬಂದಿದೆ. ಸೊ ಈ ಥರದ್ದೊಂದು ಮನೋಭಾವ ಕೂಡ ಹೋಗಿಸ್ಲಿಕ್ಕೆ ಯಾವ ಥರ ಇನ್ನು ಇನ್ಸೆಂಟಿವೈಸ್ ಮಾಡ್ತೀವಿ ನಮ್ಮ ಯೂತ್ಸ್ನ, ಇಲ್ಲ ನೀವು ಇಲ್ಲಿಗೆ ಬರಲೇಬೇಕು ಅನ್ನುವಂಥ ಇನ್ಸೆಂಟಿವೈಸ್ ಯಾವ ತರ ಮಾಡಿದ್ರೆ ಅವ್ರು ಆಗ್ಬೋದು ಅನ್ನೋಂಥದ್ದು. ಆಮೇಲೆ ಹೇಗೆ ಇದು ಗ್ರೌಂಡ್ ಸೆಟ್ ಮಾಡಬೇಕಾಗಿದೆ. ಒಂದು, ಅವಾಗಲೇ ನಾವೇನು ವಿಕಸಿತ ಭಾರತದ ಬಗ್ಗೆ ಮಾತಾಡ್ತಿದ್ವಿ, ಎಲ್ಲ ಎಕ್ಸ್ಪರ್ಟ್ಸು, ಇವನ್ ನಾನು ಸ್ಟಡಿ ಮಾಡಿದಾಗ್ಲೂ, ನೀವು ಒಂದು ವೇಳೆ 30 ಟ್ರಿಲಿಯನ್ ರೀಚ್ ಆಗಬೇಕಂದ್ರೆ 8% ಮಿನಿಮಮ್ ಗ್ರೋತ್ ಇರಬೇಕು ಫಾರ್ 20 years. ಈಗಾಗಲೇ ಡ್ಯೂ ಟು ಆಲ್ ದಿಸ್ ರೀಸನ್ಸ್, ಕೋವಿಡ್ ಇತ್ತು, ಈಗ ಟ್ಯಾರಿಫ್ ಇದೆ, ಈ ಎಲ್ಲ ಕಾರಣದಿಂದ ಈಗಾಗಲೇ ನಾವು 3-4 ವರ್ಷ ಕಳ್ಕೊಂಡ್ಬಿಟ್ಟಿದ್ದೀವಿ 2020ಇಂದ. ಸೊ ಹೀಗಿರುವಾಗ ಇವಾಗ ನಾವು ಕ್ಯಾಪೆಕ್ಸ್ನ ಲಾಸ್ಟ್ ಇಯರು, ಅದ್ರ ಹಿಂದಿನ ವರ್ಷ ನಾವು 11.1 lakh crores ಆಶ್ರಯಿಸಿದ್ವಿ. ಈ ಸರಿ ಅದನ್ನು ಒಂದು 13 to 14 lakh crores ಹೆಚ್ಚು ಮಾಡಿದ್ರೆ, ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆ ಏನು ಹೇಳ್ತಾ ಇದೆ, ಈಗ ಬಂದಿರೋದು ಮೊನ್ನೆ 4% ಆಫ್ ದಿ GDP ನಾವು ಕ್ಯಾಪೆಕ್ಸ್ಗೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ ಅಂತ. ಸೊ ಅದನ್ನು ಹೆಚ್ಚು ಮಾಡಬೇಕು. ನೀವು ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚು ಮಾಡಿದ್ರೆ ಈವನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗೆ ಅನುಕೂಲ ಆಗುತ್ತೆ. ನಿಮ್ಮ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಂಡಿಯಾದಲ್ಲಿ ನಾವು ಯಾವಾಗಲೂ ಮಾಡರ್ನ್ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಮಾತಾಡ್ತೀವಿ, ಆದರೆ ಒಂದು 15 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ಗಂಟೆ ಹಿಡಿತಾ ಇದೆ, ಎಸ್ಪೆಷಲಿ ಸಿಟೀಸಲ್ಲಿ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಅಂದರೆ ನಮಗೆ ಗೊತ್ತಾಗುತ್ತೆ. ಇನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಬೇಕಂದ್ರೂ ಒನ್ ಆಫ್ ದಿ ಫ್ಯಾಕ್ಟರ್ ಇಸ್ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರಬೇಕು. ಇನ್ಫ್ರಾಸ್ಟ್ರಕ್ಚರ್ ಕಡೆಗೆ ಹೆಚ್ಚು ಒತ್ತನ್ನು ಅವರು ಇಲ್ಲಿ ಕೊಡಬೇಕಾಗತ್ತೆ. ಮತ್ತು ಈಗ ನಾವು ನೆಕ್ಸ್ಟ್ ಇಯರ್ದು ಎಕ್ಸ್ಪೆಕ್ಟೇಷನ್ ಕೂಡ ಎಕನಾಮಿಕ್ ಸರ್ವೆ ಪ್ರಕಾರ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ 6.8 to 7.2 ಇವೆಲ್ಲ ಕ್ರೈಸಿಸಿಂದ. ಹಾಗಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೆಚ್ಚು ಒತ್ತು ಕೊಡೋದು, ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಚ್ಚು ಕೊಡೋದು, ಇವುಗಳನ್ನ ಮಾಡಿದ್ರೆ ನ್ಯಾಚುರಲ್ ಆಗಿ ನಮ್ಮದು ಕನ್ಸಂಪ್ಷನ್ ಲೆವೆಲ್ಸು ಜಾಸ್ತಿ ಆಗೇ ಆಗುತ್ತೆ. ಕನ್ಸಂಪ್ಷನ್ ಲೆವೆಲ್ ಈಗ 61% ಆಫ್ ದಿ GDPಗೆ ಹೆಚ್ಚಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಅದು ಇನ್ನಷ್ಟು ಹೆಚ್ಚಾಗುತ್ತೆ, ಅದರಿಂದ ಎಕಾನಮಿಕ್ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತ. ಈ ಕ್ಯಾಪೆಕ್ಸಿಂದ ಏನು ಮೇಜರ್ ಅಡ್ವಾಂಟೇಜ್ ಅಂದರೆ ಮಲ್ಟಿಪ್ಲೈಯರ್ ಎಫೆಕ್ಟ್ಸ್ ನಮಗೆ ಜಾಸ್ತಿ ಆಗುತ್ತೆ. ನಾವು ಉದ್ಯೋಗದ ಬಗ್ಗೆ ಅವಾಗ ಮಾತಾಡ್ತಾ ಇದ್ವಿ, ಉದ್ಯೋಗ ತನ್ನಿಂದ ತಾನೇ ಸೃಷ್ಟಿಯಾಗುತ್ತೆ.
ನೀವು ಮೈಕ್ರೋ ಆ್ಯಂಡ್ MSME ಅನ್ನುವಾಗ್ಲೂ ನೀವು ಮೈಕ್ರೋ ಆ್ಯಂಡ್ ಸ್ಮಾಲ್ಗೆ ಹೆಚ್ಚು ಒತ್ತು ಕೊಟ್ಟರೆ ಸಾಕು. MSME ಹೇಳ್ತಾನೆ ಇದ್ದೀವಿ, ಮೈಕ್ರೋಗೆ ಹೆಚ್ಚು ಒತ್ತು ಕೊಡಲಿ. ಅದಕ್ಕೆ 99.2% ನಮಗೆ MSME ಇರೋದು ಮೈಕ್ರೋ ಇಂಡಸ್ಟ್ರೀಸ್. ಸೊ ಅವುಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದರೆ ಗ್ಯಾರಂಟಿ ನಿಮಗೆ ಒಂದು ಒಳ್ಳೆ ಪಿಕ್ಚರ್ ನಮಗೆ ಖಂಡಿತ ಸಿಗುತ್ತೆ. ಇನ್ನು ಅಗ್ರಿಕಲ್ಚರ್ ಬಗ್ಗೆ ಹೇಳುವಾಗ್ಲೂ ಸಹ ಅಗ್ರಿಕಲ್ಚರ್ ಈಸ್ ದಿ ಒನ್ಲಿ ಕಲ್ಚರ್ ಆಫ್ ದಿ ಇಂಡಿಯಾ ಅಂತ ಹೇಳುವಂಥ ಕಾಲ ಇತ್ತು. ಈಗ ಇಟ್ಸ್ ದಿ ಲಾರ್ಜೆಸ್ಟ್ ಕಲ್ಚರ್ ಇನ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಜನ್ರೇಷನ್. ಆ ಸರ್ಪ್ಲಸ್ ಲೇಬರ್ನ ನಾವು ಶಿಫ್ಟ್ ಮಾಡದೇ ಇದ್ದರೆ, ನಾವು ಇವಾಗ್ಲೂ ನಿಮಗೆ ನಮ್ಮ ಎಕನಾಮಿಕ್ ಸರ್ವೆ ಹೇಳ್ತಾ ಇರೋದು 44.4% ಜನ ಇವತ್ತು ನಾವು ಆಶ್ರಯಿಸಿರೋದು ಕೃಷಿನ. ಅದರಲ್ಲಿ ಅಷ್ಟು ಜನ ಅಗತ್ಯ ಇಲ್ಲ. ಈಗ ನಾವು AI ತರಬೇಕು ಅಂತ ಇದ್ದೀವಿ, ಇವೆಲ್ಲ ತಂದಾಗ ನಮಗೆ ಮಿನಿಮಮ್ 20% ಶಿಫ್ಟ್ ಮಾಡಬೇಕು. ಆ 20% ಅಡಿಷ್ನಲ್ ಟ್ರೈನಿಂಗ್ ಕೊಡಬೇಕು. ನೀವು ಹಂಗೇನೆ ಯಾರು ತಗೋತಾರೆ ಅವ್ರನ್ನ ಟ್ರೈನ್ ಮಾಡುವಂಥ ಕೆಲಸಗಳನ್ನು ಈ ಆಯವ್ಯಯದಲ್ಲಿ ನೋಡಿದ್ರೆ ಆ 20% ಇಲ್ಲಿಗೆ ಶಿಫ್ಟ್ ಆದರೆ ನಿಮಗೆ ಮೈಕ್ರೋ ಇಂಡಸ್ಟ್ರೀಸ್ಗೆ ಇಲ್ಲ ಇನ್ನು ಯಾವ್ಯಾವ ಸೆಕ್ಟರ್ಸ್ಗೆ ಅವ್ರ ಅಗತ್ಯ ಸರ್ವಿಸ್ ಸೆಕ್ಟರ್ಗೆ ಶಿಫ್ಟ್ ಮಾಡೋಕ್ಕೆ ಸಾಧ್ಯ ಆಗುವಂಥ ಟ್ರೈನಿಂಗ್ ಕೊಡುವಂಥ ಕೆಲಸಗಳನ್ನು ಇಲ್ಲಿ ಮಾಡಿದ್ರೆ ಆಗ ಒಂದು ನಿಮಗೆ ನಾವು ವಿಕಸಿತ ಭಾರತಕ್ಕೆ ದೊಡ್ಡ ಇದನ್ನು ಲೀಪ್ ಫ್ರಾಗಿಂಗ್ ಥರ ಮಾಡ್ಬೋದು.